ನಿನ್ನಂತ ಅವರಿಗೂ ಅಕ್ಕ ತಂಗಿಯರು ಮನೆಯಲ್ಲಿ ಇರ್ತಾರಮ್ಮ. ಅದಕ್ಕೋಸ್ಕರವಾಗಿ ಆದರೂ ಆತ ಒಪ್ಪಿಕೊಂಡಿದ್ದಾನೆ. ಇವತ್ತೇ ಬೆಂಗಳೂರಿನಿಂದ ಬರ್ತಾನಂತ ಹೇಳಿದ್ದಾನೆ. ಬಂದ್ರು ಬರ್ಬೋದಮ್ಮ. ಅಮ್ಮ ನೋಡಮ್ಮ, ರವಿ ನಮಸ್ಕಾರ. ಬಾರ ಪಾರವಿ, ಚೆನ್ನಾಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ ಸರ್, ತಾವು ಚೆನ್ನಾಗಿದ್ದೀರಾ? ಏನೋ ಜೀವನ ನಡೆಸುತ್ತಾ ಇದ್ದೇವಪ್ಪ. ಆದರೆ ನೀನು ಚೆನ್ನಾಗಿದ್ದರೆ ಸಾಕು ಪಾರವಿ. ಯಾಕಂದ್ರೆ ನೀನು ನಮ್ಮ ಕಣ್ಣ ಇದ್ದಾಗ, ಕಣ್ಣಿಗೆ 2 ಗುಡ್ಡಿ ಕೊಟ್ಟವನೇ ನೀನು ಅಂದ ಮೇಲೆ ನಿನ್ನ ಉಪಕಾರ ನಾನು ಈ ಜನ್ಮದಲ್ಲಿ ಮರೆಯಲಾಗಪ್ಪ. ಚೇ ಎಂತ ಮಾತನಾಡುತ್ತಿದ್ರಿ ಯಜಮಾನರೇ? ನಿಮ್ಮಂತವರ ಬಾಯಿಯಿಂದ ಇಂಥ ಮಾತು ಬರಬಹುದೇ? ನಾನೇನು ಉಪಕಾರ ಮಾಡಿರುವೆ? ಮನುಷ್ಯನಾಗಿ ಮಾಡಬೇಕಾದ ಕರ್ತವ್ಯವನ್ನೇ ಮಾಡಿದ್ದೇನೆ. ಈ ಹೆಣ್ಣಿಗೆ ಜಾತಿ ಹುಟ್ಟು ಮರ್ಯಾದೆ ಕಾಡಿದಷ್ಟು ಗಂಡಿಗೆ ಕಾಡಲಾರದು. ಅದಕ್ಕಾಗಿ ನನ್ನ ಮನಕರಿಗೆ ದಾರಿ ಎರೆಯಲು ಬಂದಿರುವೆ. ಆದರೆ ತಮ್ಮ ಒಪ್ಪಿಗೆ ಇದ್ದರೆ ನೋಡಪ್ಪ, ಈಗಿನ ಕಾಲದಲ್ಲಿ ಯಾರು ನಿನ್ನಂತೆ ಉಪಕಾರ ಮಾಡುತ್ತಾರೆ? ನೀನು ಉಪಕಾರ ಮಾಡಿದಂತೆ ಯಾರೂ ಮಾಡಲ್ಲಪ್ಪ ಈ ಉಪಕಾರ. ಸರ್, ನಿಮ್ಮ ಮಗಳು ಇದೇ ಊರಲ್ಲಿ ಇದ್ದಾರಂತೆ? ರವಿ ಇಲ್ಲೇ ಇದ್ದಾಳಪ್ಪ. ಬಾಕಿ ಬಾರಮ್ಮ. ನಮಸ್ಕಾರ. ಸರ್, ನಿಮ್ಮ ಮಗಳ ಜೊತೆ 2 ಮಾತನಾಡಲಿಕ್ಕೆ ಅವಕಾಶ ಕೊಡ್ತೀರಾ? ನೋಡಪ್ಪ ರವಿ, ಬೇಕಾದಷ್ಟು ಮಾತಾಡಬಹುದು. ಆಯ್ತು ನೋಡಮ್ಮ, ನಾನು ಹೋಗಿ ಬರ್ತೀನಮ್ಮ. ಬೇಗನೆ ಬಂದ್ಬಿಡಮ್ಮ. ಭಾರತಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಹೆಣ್ಣಿನ ವಿಷಯದಲ್ಲಿ ದೇವರಸನೆ ಎಂದು ಹೇಳುತ್ತಿದ್ದಾರೆ. ಅದಕ್ಕೆ ಇಷ್ಟೊಂದು ಹೆಣ್ಣಿಗೆ ಅನ್ಯಾಯ ಮಾಡಬಾರದಾಗಿತ್ತು. ನೋಡಿ, ನೀವು ಅದೇನ್ ಕೇಳ್ಬೇಕಂತ ಮಾಡಿದಿರ ಕೇಳಿ. ನಿಮ್ಮ ಪ್ರಾರ್ಥನೆಗೆ ತಕ್ಕ ಮಟ್ಟಿಗೆ ಉತ್ತರ ನೀಡ್ತೀನಿ. ನೋಡು ಭಾರತಿ, ನನ್ನ ಜೊತೆ ಮದುವೆ ಆಗುವುದಕ್ಕೆ ಒಪ್ಪಿದ್ದೀರಿ. ಆದರೆ ನಿಮ್ಮ ಮನಸಾರೆ ಒಪ್ಪಿದ್ದೀರೋ ಅಥವಾ ನಿಮ್ಮ ತಂದೆಯ ಒತ್ತಾಯವಾಗಿ ಒಪ್ಪಿದ್ದೀರೋ? ದಯವಿಟ್ಟು ನನ್ನ ಮುಂದೆ ಇವತ್ತು ಹೇಳಿಬಿಡಿ. ಈ ಸಮಾಜ ಕಂಜಿಯೋ ಅಥವಾ ನಮ್ಮ ತಂದೆಯವರ ಒತ್ತಾಯಕ್ಕೆ ಮಾಡಿದು ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿಲ್ಲ. ನಾನು ಕೂಡ ಈ ಸಮಾಜದಲ್ಲಿ ಒಬ್ಬ ಗೃಹಿಣಿಯಾಗಿ ಬದುಕಬೇಕು. ನನ್ನನ್ನು ಕೂಡ ಪ್ರೀತಿ ಮಾಡೋ ಗಂಡನಿರಬೇಕು. ನನ್ನ ಬದುಕು ಬಂಗಾರ ಆಗ್ಬೇಕು ಎಂಬ ಆಸೆ ಇದ್ದಂತೆ ನಾನು ಈ ಮದುವೆ ಒಪ್ಕೊಂಡಿದ್ದೀನಿ ಅಷ್ಟೇ. ತುಂಬಾ ಥ್ಯಾಂಕ್ಸ್ ಭಾರತಿ. ಆಯ್ತು ರವಿ, ನಾನೊಬ್ಬ ವಿದ್ಯೆ ಅಂತ ಗೊತ್ತಿದ್ದು ಕೂಡ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿ ಮದುವೆ ಆಗ್ತಾ ಇದ್ದೀರ ಅಂದ್ಮೇಲೆ ನಿಜವಾಗ್ಲೂ ಇವತ್ತಿನಿಂದ ನೀವೇ ನನ್ನ ದೇವರು ಅಂತ ತಿಳ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್.